ಸ್ಮಿತಾ, ನೀವು ನಿಮ್ ನಿರೂಪಣೆ, ನಿಮ್ ಮೈಕು, ನೀವು ಕೇಳೋ ಪ್ರಶ್ನೆ ಆಗಲ್ಲ ರೀ, ಜನರಿಗೆ ಆಗ್ತಾ ಇಲ್ಲ ರೀ. ಇದು ಮುಂಗಾರ ಮಳೆ ಅಲ್ಲ ಗುರು, ರಿಪಬ್ಲಿಕ್ ಟಿವಿ ಮಳೆ. ಆ ಸ್ಮಿತಾ ರಂಗನಾಥ್ ಅವರು ಮೈಕ್ ಹಿಡ್ಕೊಂಡು ಆ ಗಿಳಿಯಾರು, ಆ ಕೊಕ್ರೆ ಅಲ್ಲ ಕಿರಿಕು, ಸಾರಿ ಕೊಕ್ರೆನಾ ಕಿರಿಕ, ಇಲ್ಲ ಕೊಕ್ರೆ ಅಲ್ಲ ಕಿರಿಕ್ ಕೀರ್ತಿ ಯಾರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಯಾವ ಮಟ್ಟಕ್ಕೆ ಎಕ್ಕುಟ್ಟೋಗಿದೆ ಮಾಧ್ಯಮಗಳು, ಜನ ತಿರಸ್ಕಾರ ಮಾಡವ್ರೆ ಅಂತಂದ್ರೆ TRP ನೆಲ ಕಚ್ಚಿಬಿಟ್ಟಿದೆ. ಯಾವ್ಯಾವ ಮಾಧ್ಯಮಗಳು ಅಂತ ಕೇಳ್ತೀರಾ, ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ರಿಪಬ್ಲಿಕ್ ಟಿವಿ ಎಂತೆಂತ ಕರ್ಕೊಂಬಂದು ಕುಂಡಿಸ್ಕೊಂಡು ಸ್ಮಿತಾ ರಂಗನಾಥ್ ಅವರು ರಿಪಬ್ಲಿಕ್ ಟಿವಿ ಇಂಟರ್ವ್ಯೂ ಮಾಡ್ತಾರೆ ಅಂತಂದ್ರೆ ಜನ ಎಷ್ಟರ ಮಟ್ಟಿಗೆ ಇವರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾ ಇದ್ದಾರೆ ಅಂತಂದ್ರೆ ಮಾಧ್ಯಮಗಳಿಗೆ ದೇರ್ TR ಅವ್ರು ಬಾಗಲಾಕೊಂಡು ಹೋಗ್ಬೇಕು. ಯಾವ್ದೋ ದುಡ್ಡು ಐತೆ ನಡೆಸ್ತಾ ಇದ್ದಾರೆ. ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ. ಓಕೆ, 14 ಪಾಯಿಂಟ್ಸ್ ಡೌನ್. ಓಕೆ, ನೆಕ್ಸ್ಟ್ ಪಬ್ಲಿಕ್ ಟಿವಿ 23% ಬಿದ್ದೋಗಿದೆ. ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡಲ್ಲ, ಸಾಯಂಕಾಲ ಅರಿಕತೆ, ಯಾವ್ದೋ ಬೇಡದ ವಿಚಾರ, ಅವನ್ ಹಿಂಗೆ ಇವನ್ ಹಿಂಗೆ, ಧರ್ಮಸ್ಥಳ ಬೇಡಪ್ಪ ನಮ್ಗೆ. ಹಾಗಾಗಿನೇ 23% ಪಬ್ಲಿಕ್ ಟಿವಿ ಕೆಳಗೆ ಬಿದ್ದೋಗಿದೆ. ಜನ ನೋಡ್ತಾ ಇಲ್ಲ ಪಬ್ಲಿಕ್ ಟಿವಿನ. ಐ ಆಮ್ ಟಾಕಿಂಗ್ ಅಬೌಟ್ ದ ರಿಪೋರ್ಟ್. ರಿಪೋರ್ಟ್ ಈ ಮಾಧ್ಯಮಗಳ ಮೇಲೆ ಇರುವಂತಹ ಈ ಒಂದು ವ್ಯೂವರ್ಸ್ ರಿಪೋರ್ಟ್ ಏನಿದೆ, ಅದು TV9 86 ಪಾಯಿಂಟ್ಸ್ ಅಂತೆ, ಅದು ಕೂಡ 10% ಬಿದ್ದೋಗಿದೆ. TV9 ಬಿದ್ದೋಗಿದೆ. ಸುವರ್ಣ 36 ಪಾಯಿಂಟ್ಸ್ ಅಲ್ಲಿ ಬಂದು ನಿಂತ್ಕೊಂಡು, ಬರೀ 36%. ಅಜಿತ್ ಹನ್ಮಕ್ಕನವರ ಆ ಚಾನಲ್ ಏನಿದೆ ಕೇವಲ 36 ಪಾಯಿಂಟ್ಗೆ ಬಂದು ನಿಂತ್ಕೊಂಡಿದೆ. ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ರಿಪಬ್ಲಿಕ್ ಟಿವಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಕೊನೆಯದಲ್ಲಿರೋದು ರಾಜ್ ಟಿವಿ ಮೇಲೆ ರಿಪಬ್ಲಿಕ್ ಟಿವಿ. ಅಂದ್ರೆ ಯಾವ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ ಎಕ್ಕುಟ್ಟೋಗಿದೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಅಂದ್ರೆ ಜನ ಬುದ್ಧಿ ಕಲಿಸ್ತಾ ಇದ್ದಾರೆ. ಯಾವ ಧರ್ಮಸ್ಥಳದ ವಿಚಾರಕ್ಕೆ ಬ್ರೀಫ್ ಕೇಸ್ಗಳನ್ನ ಇಸ್ಕೊಂಡು ಕೆಲ ಮಾಧ್ಯಮಗಳು ಅವರ ಎಂಜಿಲ್ ಕಾಸನ್ನ ತಿಂದ್ಕೊಂಡು, ಕೊಲೆಗಾರರ ಎಂಜಿಲ್ ಕಾಸನ್ನ ತಿಂದ್ಕೊಂಡು ಕರ್ನಾಟಕದಲ್ಲಿ ದಿಕ್ಕು ತಪ್ಪಿಸುವಂತ ಕೆಲಸಕ್ಕೆ ಹೋದ್ರು. ಆ ಎಲ್ಲಾ ಮಾಧ್ಯಮಗಳು TRP ನಲ್ಲಿ ನೆಲ ಕಚ್ಚಿದೆ, ವ್ಯೂವರ್ಸ್ ಲಿಸ್ಟ್ ಅಲ್ಲಿ ನೆಲ ಕಚ್ಚಿದೆ. ರಿಪಬ್ಲಿಕ್ ಟಿವಿ ನ್ಯಾಷನಲ್ ಲೆವೆಲ್ ಟಿವಿ, ರಾಜ್ ಟಿವಿ ಮೇಲಕ್ಕಿದೆ. ಇನ್ನೊಂದು 2 ದಿವಸ ಹೊರ್ರೆ ರಾಜ್ ಟಿವಿನ ಮೇಲಕ್ಕೆ ಕಳಿಸಿ ಕೊನೆಯ ಸ್ಥಾನಕ್ಕೆ ರಿಪಬ್ಲಿಕ್ ಟಿವಿ ಹೋಗುತ್ತೆ. ಅದರ ನಿರೂಪಕಿ ಒಬ್ರು ಇದ್ದಾರೆ, ಸ್ಮಿತಾ ರಂಗನಾಥ್ ಅಂತ. ಸ್ಮಿತಾ, ನೀವು ನಿಮ್ ನಿರೂಪಣೆ, ನಿಮ್ ಮೈಕು, ನೀವು ಕೇಳೋ ಪ್ರಶ್ನೆ ಆಗಲ್ಲ ರೀ, ಜನರಿಗೆ ಆಗ್ತಾ ಇಲ್ಲ ರೀ. ಇದು ಮುಂಗಾರ ಮಳೆ ಅಲ್ಲ ಗುರು, ರಿಪಬ್ಲಿಕ್ ಟಿವಿ ಮಳೆ. ಆ ಸ್ಮಿತಾ ರಂಗನಾಥ್ ಅವರು ಮೈಕ್ ಹಿಡ್ಕೊಂಡು ಆ ಗಿಳಿಯಾರು, ಆ ಕೊಕ್ರೆ ಅಲ್ಲ ಕಿರಿಕು, ಸಾರಿ ಕೊಕ್ರೆನಾ ಕಿರಿಕ, ಇಲ್ಲ ಕೊಕ್ರೆ ಅಲ್ಲ ಕಿರಿಕ್ ಕೀರ್ತಿ ಇವರೆಲ್ಲ ನ್ಯಾಷನಲ್ ಲೆವೆಲ್ ಫಿಗರ್ಗಳು. ಆ ಸ್ಮಿತಾ ರಂಗನಾಥ್ ಅವರೇ ಇವ್ರನ್ನ ಕರ್ಕೊಂಬಂದ್ ಕುಂಡಿಸ್ಕೊಂಡು ಆ ರಿಪಬ್ಲಿಕ್ ಟಿವಿನ ಎಕ್ಕುಟ್ಟ ಹಾಕ್ಸ್ಬಿಟ್ಟಲ್ಲ ತಾಯಿ. ಸ್ಮಿತಾ, ನೀವು ನಿಮ್ಮ ಆ ಗುಂಪಲ್ಲಿರೋ ಮೈಕು, ನಿಮ್ ಕೈಲಿರೋ ಮೈಕು, ಆ ಗೆಸ್ಟ್ಗಳು ಗಿಳಿಯಾರು, ಆ ಜೊತೆಲಿ ಕಿರಿಕು, ನೀವು ಕೇಳೋ ಪ್ರಶ್ನೆ, ಆ ರಿಪಬ್ಲಿಕ್ ಟಿವಿ ಬಿದ್ದೋಗಿರೋ ಪಾಯಿಂಟ್ಸ್, ಅಬ್ಬಾ ತಡ್ಕಣಕ್ ಆಗ್ತಾ ಇಲ್ಲ ರೀ ಸ್ಮಿತಾ, ತಡ್ಕಣಕ್ ಆಗ್ತಾ ಇಲ್ಲ. ಒಟ್ನಲ್ಲಿ ಒಬ್ಬ ಯೂಟ್ಯೂಬರ್ಗಿಂತ ಕೆಳಗಿನ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿನ ತಂದು ನಿಲ್ಲಿಸಂತ ಕೀರ್ತಿಗೆ ಸ್ಮಿತಾ ನಾನು ಏನ್ ಹೇಳಿ ಆ ಲೆವೆಲ್ಗೆ ತಂದು ನಿಲ್ಲಿಸ್ಬಿಟ್ಟಿದ್ದೀರಲ್ರಿ ನೀವು. ನಿಮ್ಮ ಮೈಕು, ನೀವು ಕೇಳೋ ಡೈಲಾಗು, ಅವ್ರು ಹೇಳೋ ಉತ್ತರ, ಅದು ಜನರುಗಳು ನೋಡೋದು. ಮುಂಗಾರು ಮಳೆ ಗಣೇಶನ್ ಕೈಲಿ ಒಂದು ಡೈಲಾಗ್ ಹೇಳಿಸ್ಬೇಕು ಅಂತ ಅದಕ್ಕೆ ನಾನೇ ಹೇಳ್ಬಿಟ್ಟೆ. ವೈ ದಿಸ್? ಜನ ಮಾಧ್ಯಮಗಳಿಗೆ ಬುದ್ಧಿ ಕಲಿಸಿದ್ದಾರೆ. ಓಕೆ, ಯಾವ ಮಾಧ್ಯಮ ಸೌಜನ್ಯ ವಿರುದ್ಧವಾಗಿ, ನ್ಯಾಯದ ವಿರುದ್ಧವಾಗಿ, ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ನೆಲ ಕಚ್ಚಿದೆ. ಜನ ಧಿಕ್ಕರಿಸ್ತಾ ಇದ್ದಾರೆ, ಕೈಯಿಂದ ಬಂಡವಾಳ ಹಾಕೊಂಡು ಓಡಿಸ್ತಾ ಇದ್ದಾರೆ. ಯಾವ ಅಡ್ವರ್ಟೈಸ್ಮೆಂಟು ಬರ್ತಾ ಇಲ್ಲ, ಬೇರೆ ಯಾವ್ದನ್ನ ಬರ್ತಾ ಇದ್ರೆ ಅದ್ರಲ್ಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಕೊಲೆಗಾರರ ಪರವಾಗಿ ಮಾಡಿದ್ರೆ ಕೊಲೆಗಾರರು ಏನಾದ್ರೂ ನೋಡಿರ್ಬೇಕಲ್ವಾ.
ಸ್ಮಿತಾ 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 ರಂಗನಾಥ್ ಅವರೇ, ಸ್ಮಿತಾ ರಂಗನಾಥ್ ಅವರೇ, ನೀವು ನಿಮ್ಮ ರಿಪಬ್ಲಿಕ್ ಟಿವಿ ಆ ಕಾರ್ಯಕ್ರಮದಲ್ಲಿ ನೀವು ಮೈಕು, ನಿಮ್ಮ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋ ಆ ಗಿಳಿಯಾರು, ಆ ಕಿರಿಕುಮ್ಮ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನೋಡ್ಲಿಕ್ಕೆ. ಜನ ಇದೇ ತರ ನಕ್ಕೊಂಡು ನೋಡ್ತಾ ಇರ್ತಾರೆ. ಸ್ಮಿತಾ ರಂಗನಾಥ್ ಅವರೇ, ಒಂದು ನ್ಯಾಷನಲ್ ಲೆವೆಲ್ ರಿಪಬ್ಲಿಕ್ ಟಿವಿನ ಒಂದು ಯೂಟ್ಯೂಬರ್ಗಿಂತ ಕೆಳಗಡೆ ಇಳಿಸಿದಂತ ಕೀರ್ತಿ, ಅದಕ್ಕೆ ಕಾರಣಕರ್ತರು ನೀವೇ. ಯಾವ ಸೌಜನ್ಯ ಪ್ರಕರಣಕ್ಕೆ, ಯಾವ ಧರ್ಮಸ್ಥಳ ಪ್ರಕರಣಕ್ಕೆ ನೀವು ಎಳ್ಳು ನೀರು ಬಿಡಕ್ ಹೋದ್ರೋ ಜನ ನಿಮ್ಮನ್ನ ಧಿಕ್ಕರಿಸಿದ್ದಾರೆ. ಸ್ಮಿತಾ ರಂಗನಾಥ್ ನಿಮ್ಮ ಕಾರ್ಯಕ್ರಮವನ್ನು ಧಿಕ್ಕರಿಸಿದ್ದಾರೆ, ನಿಮ್ಮ ರಿಪಬ್ಲಿಕ್ ಟಿವಿಯನ್ನು ಧಿಕ್ಕರಿಸಿದ್ದಾರೆ. ರಾಜ್ ಟಿವಿಗೆ ಆಲ್ಮೋಸ್ಟ್ ಈಕ್ವಲ್ ಗೆ ರಿಪಬ್ಲಿಕ್ ಟಿವಿ ನ್ಯಾಷನಲ್ ಚಾನೆಲ್ ಒಂದು ಯೂಟ್ಯೂಬರ್ ಲೆವೆಲ್ ತಂದಿಕ್ಕವಳೆ ರಂಗನಾಥ್, ಸ್ಮಿತಾ ರಂಗನಾಥ್. ಸ್ಮಿತಾ ನೀವು ಕೇಳೋ ಪ್ರಶ್ನೆ, ಆ ಮೈಕು, ಆ ಕಾರ್ಯಕ್ರಮ, ಆ ಗಿಳಿಯಾರು, ಆ ಕಿರಿಕು, ಆ ಕಾರ್ಯಕ್ರಮ ನೋಡೋ ನಮ್ಮ ಜನ, ಆ ಧಿಕ್ಕಾರ ರಿಪಬ್ಲಿಕ್ ಟಿವಿಗೆ. ವಾವ್. ಥ್ಯಾಂಕ್ ಯು ಕರ್ನಾಟಕ. ನೀವು ಬುದ್ಧಿ ಕಲಿಸಿದ್ರ ಈ ಸ್ಯಾಟಲೈಟ್ ಮಾಧ್ಯಮಗಳಿಗೆ, ಈ ಬಕೆಟ್ ಮಾಧ್ಯಮಗಳಿಗೆ ಈ ಬಕೆಟ್ ಮಾಧ್ಯಮಗಳಿಗೆ ನೀವು ಬುದ್ಧಿ ಕಲಿಸಿದ್ದೀರಾ. ಅವರ TRPಗಳು ಬಿದ್ದೋಗಿದೆ, ಅವರ ವ್ಯೂವರ್ಶಿಪ್ಗಳು ಬಿದ್ದೋಗಿದೆ, ಅವ್ರ ಚಾನೆಲ್ಗಳನ್ನ ನೋಡೋ ಅಂತವ್ರು ಇಲ್ಲ. ಕತ್ತೆಗಳು ನೋಡ್ತಾ ಇದ್ದಾರೆ. ಯಾರನ್ನ ನಮ್ಮ ಸುವರ್ಣ ಅಜಿತ್, ಓಕೆ, ನಮ್ಮ ರಿಪಬ್ಲಿಕ್ ಸ್ಮಿತಾ ಏನ್ ಮಾಡಿದೆ ಸ್ಮಿತಾ? ನೀವು ಕೇಳೋ ಪ್ರಶ್ನೆ, ನಿಮಗೆಷ್ಟು ಆ ಗಿಳಿಯಾರು, ಆ ಕಿರಿಕು, ಆ ಪ್ರಶ್ನೆ, ಒಂದಂತೂ ನಾನು ತುಂಬಾ ಇಷ್ಟಪಟ್ಟೆ ಸ್ಮಿತಾ ರಂಗನಾಥ್. ಇವನನ್ನ ಅಶೋಕನ್ನ ಹಾಕೊಂಡು ಇಂಟ್ರಾಗೇಷನ್ ಮಾಡಿ ನಿಜ ಹೇಳಿಸಿದ್ರಲ್ಲ, ವೀರೇಂದ್ರ ಹೆಗ್ಡೆ ಫೋನ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ, ಇವನು ಫೋನ್ ಮಾಡಿಲ್ಲ ಅನ್ನಲ್ಲ. ವಾವ್. ಫಾರ್ ದಟ್ ಐ ಹ್ಯಾವ್ ಟು ಅಪ್ರಿಶಿಯೇಟ್. ಬಟ್ ಅದರ್ವೈಸ್ ಯುವರ್ ವ್ಯೂವರ್ಶಿಪ್ ಹ್ಯಾಸ್ ಫಾಲನ್ ಡೌನ್ ಟು ಅರ್ತ್. ಭೂಮಿ ಕಚ್ಕೊಂಡಿದೆ ರಿಪಬ್ಲಿಕ್ ಟಿವಿ ವ್ಯೂವರ್ಶಿಪ್ ಭೂಮಿ ಕಚ್ಕೊಂಡಿದೆ ಅಂತ ರಿಪೋರ್ಟ್ ಇದೆ. ಆಮೇಲೆ ಪಬ್ಲಿಕ್ ಟಿವಿ ಅಂತೂ 23% ಪಾಯಿಂಟ್ ಡೌನ್ ಫಾಲೋ. ರಂಗಣ್ಣನ್ ಟಿವಿನೂ ಡಮಾರ್ 23%. ನಾನು ರಿಪೋರ್ಟ್ ಹೇಳ್ತಾ ಇದ್ದೆ, ನನ್ಗೇನು ಪರ್ಸನಲ್ ಆಗಿ ಏನೂ ಇಲ್ಲಪ್ಪ, ಆಯ್ತಾ. ಆಮೇಲೆ TV9 86 ಪಾಯಿಂಟ್ಗಳು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ TRPಗಳೆಲ್ಲ ಪಾತಾಳಕ್ಕೆ ಹೋಗಿ ನಿಂತಿದೆ. ಒಂದಂತೂ ನಿಜ ಸ್ನೇಹಿತರೆ, ಸತ್ಯದ ಪರವಾಗಿ ನಿಂತ್ಕೊಂಡ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಐ ಥಿಂಕ್ ನ್ಯಾಯ ಸಿಗುತ್ತೆ. ಸುಳ್ಳಿನ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮ ಚಾನೆಲ್ಗಳು ಕೂಡ ಮುಚ್ಚೋಗುತ್ತೆ ಅಂತ ಕರ್ನಾಟಕದ ಜನ ನಿಮ್ಗೆ ಧಿಕ್ಕಾರ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಕರ್ನಾಟಕ. ಕಣದಲ್ಲೂ ಕನ್ನಡ, ಕಣದಲ್ಲೂ ಸತ್ಯವಾಗಿ ನಡೆಯೋಣ. ನಾವ್ಯಾರು ಸತ್ಯ ಹರಿಶ್ಚಂದ್ರ ಆಗ್ಬೇಕಾಗಿಲ್ಲ, ಬಟ್ ಅದರ್ವೈಸ್ ಸತ್ಯವಾಗಿ ನಡೀಲಿಕ್ಕೆ ಪ್ರಯತ್ನ ಬೀಳೋಣ, ಪ್ರಾಮಾಣಿಕತೆಯಿಂದ ಪ್ರಯತ್ನ ಬೀಳೋಣ. ಏನ್ ಹೇಳಿರೋದು ಡಾಕ್ಟರ್ BR ಅಂಬೇಡ್ಕರ್ ಏನ್ ಹೇಳಿದ್ದಾರೆ? ಓಕೆ, ನಾವೆಲ್ಲರೂ ಒಂದೇ ಅಂತ. ಕುವೆಂಪು ಏನ್ ಹೇಳಿದ್ದಾರೆ? ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಇರುವಂತ ಕೋತಿಗಳು ಇವರೆಲ್ಲ. ಸ್ಯಾಟಲೈಟ್ ಚಾನೆಲ್ಗಳು ದಿಕ್ತಪ್ಸಕ್ ಹೋದ್ರು. ಐ ಹ್ಯಾವ್ ಟು ಥ್ಯಾಂಕ್ ದ ಯೂಟ್ಯೂಬರ್ಸ್, ಯೂಟ್ಯೂಬ್ ಚಾನೆಲ್ಸ್, ನಮ್ಮಂತೋರು, ಧ್ವನಿ ಎತ್ತದವರು, ದಿಟ್ಟವಾಗಿ ನಿಂತ್ಕೊಂಡಂತವ್ರು. ಈ ಧರ್ಮಸ್ಥಳದ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಖಂಡಿತವಾಗಿ ನಾನು ಹೇಳ್ತೀನಿ. ಸಿಕ್ಕೇ ಸಿಗುತ್ತೆ ನ್ಯಾಯ. ಒಂದು ದಿವಸ ಸಿಗಲೇಬೇಕು, ಗೆಲ್ಲೇಬೇಕು, ಒಂದು ಒಳ್ಳೆತನ ಗೆಲ್ಲೇಬೇಕಲ್ವಲ್ರಿ? ಪರವಾಗಿಲ್ಲ, ನಾವು ಸರ್ಕಾರದಷ್ಟು ಪವರ್ಫುಲ್ ಇಲ್ದಿರಬಹುದು, ಪೊಲೀಸರು ಅಷ್ಟು ಕಟುಕರಲ್ದಿರಬಹುದು, ಕೊಲೆಗಾರರಷ್ಟು ಶ್ರೀಮಂತರು ಇಲ್ದಿರಬಹುದು, ಪವರ್ಫುಲ್ ಇಲ್ದಿರಬಹುದು, ಬಟ್ ನ್ಯಾಯಕ್ಕೆ ನಾವೇನು ಕಡಿಮೆ ಇಲ್ಲ ಅಂತ ಹೇಳುತ್ತಾ, ಭೀಮನ ಜೊತೆನಲ್ಲಿ ಸಿಕ್ಕಂಥದ್ದು 3 ಗಂಡು ಪಳವಳಿಕೆಗಳು ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರ್ದು ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ SIT ಇನ್ನ ಏನು ಮಾಡಿಲ್ಲ, ಮುಚ್ಕಿಚ್ ಹಾಕ್ಬಿಟ್ಟಾರೆ ಅಂತ. ಅದಕ್ಕೆ ಕೇಳಿದ್ದು, SIT ಅವರು ಆ ಭೀಮನ ಜೊತೆಲಿ ಸಿಕ್ಕಂತ ಸ್ಕೆಲಿಟನ್ಸ್ ಯಾರ್ದು ಅಂತ ಎಸ್ಟಾಬ್ಲಿಷ್ ಮಾಡಬೇಕು. ಯಾರ್ದದು? ಯಾರು ತಗೊಂಬಂದಲ್ಲ ಹಾಕಿದ್ದು? ಅದು ಕಾಡಿನ ಜಾಗದಲ್ಲಿ, ಅದು ಗೊತ್ತಾಗಬೇಕು ನಮ್ಗೆ. ಗ್ರಾಮ ಪಂಚಾಯತ್ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಧರ್ಮಸ್ಥಳ ಪೊಲೀಸ್ ಅವ್ರನ್ನ ಎತ್ತಾಕೊಂಡ್ಬರ್ಬೇಕು, ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ಎತ್ತಾಕೊಂಡ್ಬರ್ಬೇಕು. ಅದೊಂದು ಪಾಯಿಂಟಾ. ಎರಡನೇದಾಗಿ ವಿಠಲ್ ಗೌಡ ಹೋಗಿ ತೋರಿಸಿದಂತ 7 ಪಳವಳಿಕೆಗಳನ್ನ FSL ಗೆ ಯಾಕೆ ಕಳಿಸಿಲ್ಲ? ದಸರಾ ಹಬ್ಬ ಏನಾದ್ರು ಮಾಡ್ತಾ ಇದ್ರ ನೋಡ್ರಿ. SIT ಅವರು 7 ಪಳವಳಿಕೆ, ವಿಠಲ್ ಗೌಡನ್ ಜೊತೆ ಸಿಕ್ಕಂತ 7 ಪಳವಳಿಕೆಯನ್ನ ಇಟ್ಕೊಂಡು ದಸರಾ ಹಬ್ಬ ಅಲ್ಲ ರೀ, ಪಳವಳಿಕೆಗೆ ದಸರಾ ಹಬ್ಬ ಮಾಡಕ್ ಇಟ್ಕೊಂಬೇಕಾ ಇವರು? ಈ ಮೊಹಂತಿ ಅವರು ಮುಖ್ಯಸ್ಥರಾಗಿ ಈ ರೀತಿ ಉಚ್ಚಾಟ ಮರಿತಾ ಇದಾರೆ. ಈ SIT ಅವರು ಆ ಇಬ್ಬರ ಮೇಲೆ, ಯಾರೋ ಆ ಸೈಮನ್ ಮತ್ತೆ ಆ ಮಂಜುನಾಥನ್ ಗೌಡನ್ ಮೇಲೆ ಕಂಪ್ಲೇಂಟ್ ಆಗಿದೆ. ಆ ಕೆಂಪಮ್ಮ ಕಂಪ್ಲೇಂಟ್ ಕೊಟ್ರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮಲ್ಕೊಂಡಿದೆ ಆ ಕಂಪ್ಲೇಂಟ್ ಮೇಲೆ. ದಟ್ ಈಸ್ ದ ಜಾಬ್ ಆಫ್ ದ ಮಹಿಳಾ ಆಯೋಗ ಚೇರ್ಮನ್ ಅವರು. ರೆಕಮೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡಕ್ಕೆ, ಡಿಸಿಪ್ಲಿನ್ ಆಕ್ಷನ್ ಮಾಡಕ್ಕೆ. ಇದುವರೆಗೂ ಕರ್ನಾಟಕ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ, ಆಕ್ಷನ್ ಅಲ್ಲಿ ನಾವು ನೋಡ್ಲೇ ಇಲ್ಲ.
ಮತ್ತು ಕಮಿಂಗ್ ಫೋರ್ ದಿಸ್ ಸ್ಯಾಟಲೈಟ್ ಚಾನೆಲ್ಗಳು ಯಾರ್ಯಾರು ಆಟ ಆಡಿದ್ರು, ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ಆಟ ಆಡಿದ್ರು, ಯಾರ್ಯಾರು ದಿಕ್ ತಪ್ಸಕ್ಕೆ ಟ್ರೈ ಮಾಡಿದ್ರು, ಯಾರ್ಯಾರು ಕರ್ನಾಟಕದ ಕನ್ನಡಿಗರಿಗೆ ವಂಚನೆ ಮಾಡಕ್ಕೆ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ರು, ಎಲ್ಲಾ ಚಾನೆಲ್ಗಳು ನೆಲ ಕಚ್ಚಿದೆ. ಯೂಟ್ಯೂಬರ್ಸ್ ಒಳ್ಳೆ ವ್ಯೂಸ್ ಆಗ್ತಾ ಇದೆ. ವಿ ಕಂಗ್ರಾಚುಲೇಷನ್. ನಾನು ಕರ್ನಾಟಕದ ಜನರಿಗೆ ಕಂಗ್ರಾಚುಲೇಷನ್ ಮಾಡ್ತೀನಿ. ಥ್ಯಾಂಕ್ ಯು ಕರ್ನಾಟಕ. ನಿಮ್ಮ ಪಲ್ಸ್ ಇದೆಯಲ್ಲ, ನಿಮ್ಮ ತಾಕತ್ ಇದೆಯಲ್ಲ, ಸ್ಯಾಟಲೈಟ್ ಚಾನೆಲ್ ಗೊತ್ತಾಗಿದೆ. ಎಸ್ಪೆಷಲಿ ಸ್ಮಿತಾ, ನೀವು ನಿಮ್ಮ ಕಾರ್ಯಕ್ರಮ, ನಿಮ್ಮ ಮೈಕು, ನೀವು ಕೇಳೋ ಪ್ರಶ್ನೆ, ಅದಕ್ಕೆ ಉತ್ತರ ಹೇಳುವಂತ ಗಿಳಿಯಾರು, ಜೊತೆನಲ್ಲಿ ಕಿರಿಕು, ಆಗಲ್ಲ ರೀ, ಆಗಲ್ಲ, ನನ್ನ ಕೈಲಿ ಆ ಕಾರ್ಯಕ್ರಮ ನೋಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಜನನು ಅದೇ ತರ ನಿಮ್ಮನ್ನ ಧಿಕ್ಕಾರ ಮಾಡಿಬಿಟ್ಟಿದ್ದಾರೆ. ಸ್ಮಿತಾ ನೆಲ ಕಸ್ತು ರಿಪಬ್ಲಿಕ್ ಟಿವಿ, ಅದಕ್ಕೆ ನೀವೇ ಕಾರಣ. ನಿನ್ಗೊಂದು ದೊಡ್ಡ ನಮಸ್ಕಾರ ತಾಯಿ. ಓಕೆ, ಜೊತೆಲಿ ಅಜಿತ್ ಹನ್ಮಕ್ಕನವರು ಬಿದೋಗಿದೆ, ಸುವರ್ಣ ಬಿದೋಗಿದೆ. ಟಿವಿ 9 86 ಪಾಯಿಂಟ್ ಬಂದು ನಿಂತ್ಕೊಂಡಿದೆ. ರಾಜ್ ಟಿವಿ ಬಾಟಾ ಮೇಲೆ ಇದೆ. ರಾಜ್ ಟಿವಿ ಪಕ್ಕದಲ್ಲೇ ರಿಪಬ್ಲಿಕ್ ಟಿವಿನೂ ತೇಲಾಡ್ತಾ ಇದೆ. ಇನ್ನೊಂದು ತಿಂಗಳು ಕಳೆದು ಬಿಟ್ರೆ ರಿಪಬ್ಲಿಕ್ ಟಿವಿ ಯೂಟ್ಯೂಬರ್ಗಿಂತ ಕೆಳಗಡೆ ಹೋಗ್ಬಿಡುತ್ತೆ ಅಂತ ಹೇಳುತ್ತಾ, ಇದಕ್ಕೆಲ್ಲ ಅದರ ನಿರೂಪಕಿ ಸ್ಮಿತಾ, ನೀವು ನಿಮ್ಮ ಮೈಕು, ನೀವು ಕೇಳೋ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋ ಗಿಳಿಯಾರು, ಆ ಜೊತೆಲಿ ಕೀರ್ತಿ, ಆಗಲ್ಲ ರೀ, ಆಗಲ್ಲ. ಇದನ್ನು ಕಾರ್ಯಕ್ರಮ ನಮ್ಮ ಕೈಲಿ ನೋಡ್ಲಿಕ್ಕೆ ಆಗಲ್ಲ ರೀ. ಥ್ಯಾಂಕ್ ಯು. ಲವ್ ಯು ಆಲ್. ಕಣಕಣದಲ್ಲೂ ಕನ್ನಡ. ಲವ್ ಯು. ಥ್ಯಾಂಕ್ಸ್ ಅ ಲಾಟ್. ಇದು ಧರ್ಮಸ್ಥಳದ ಅಪ್ಡೇಟ್ಸ್. ಓಕೆ, ಇನ್ನೊಂದು ವಿಧಾನಸೌಧದ ಬ್ರೇಕಿಂಗ್ ನ್ಯೂಸ್ ಇದೆ. ಏನು ಅಂತ ವೆರಿ ಶಾರ್ಟ್ಲಿ 5 ನಿಮಿಷ ಬಿಟ್ಟು ಮತ್ತೆ ಬರ್ತೀನಿ. ವಿಧಾನಸೌಧದೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೀವೆಲ್ಲ ನೋಡ್ಲೇಬೇಕಾದಂತ ಕಾರ್ಯಕ್ರಮ. ತುಂಬಾ ಇಂಪಾರ್ಟೆಂಟ್ ವಿಚಾರ ವಿಧಾನಸೌಧದ್ದು. ವಿ ಆರ್ ಬ್ರೇಕಿಂಗ್ ಆನ್ ನ್ಯೂಸ್. ಏನ್ರಿ, ಯಾವ ಮಟ್ಟಕ್ಕೆ ವಿಧಾನಸೌಧ ಗಬ್ಬೆದ್ದೋಗಿದೆ, ಅಲ್ಲಿರೋ ಅಧಿಕಾರಿಗಳು ಗಬ್ಬೆದ್ದೋಗಿದೆ ಅಂತಂದ್ರೆ, ವಿ ಹ್ಯಾವ್ ಎ ಬ್ರೇಕಿಂಗ್ ನ್ಯೂಸ್ ಆನ್ ವಿಧಾನಸೌಧದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ಈಗ. ಇಟ್ಸ್ ನಾಟ್ ಎ ಬ್ರೇಕಿಂಗ್ ನ್ಯೂಸ್, ಇಟ್ಸ್ ಅ ಮೇಕಿಂಗ್ ನ್ಯೂಸ್. ಇವರ ಮುಖವಾಡಗಳನ್ನ ತೆಗಿಬೇಕು. ಪ್ರಮೋಷನ್ಗಳಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲಿ ನಡೆಯುವಂತ ಅಟ್ರಾಸಿಟೀಸ್ ಆಗಿರ್ಬೋದು ಅಥವಾ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು. ಒಂದು 5 ನಿಮಿಷ ಬಿಟ್ಟು ಮತ್ತೊಂದು ಲೈವ್ ಬರ್ತೀವಿ. ಸ್ಪೆಷಲ್ ಎಡಿಷನ್ ಆನ್ ವಿಧಾನಸೌಧ. ಎಸ್ಪೆಷಲಿ ಸಿಎಂ ಸಿದ್ದರಾಮಯ್ಯನವರು ನೋಡ್ಲೇಬೇಕಾದಂತ ಕಾರ್ಯಕ್ರಮ ಇದು. ಕಾರಣ ಯಾಕೆ ಅಂತ, ನಿಮ್ಮ ವಿಧಾನಸೌಧದಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಕೆಲಸ ಮಾಡುವಂತ ಎಂಪ್ಲಾಯಿಗಳು ಮಾಡುವಂತ ಅನಾಚಾರಗಳು, ಮಾಡುವಂತ ಕಾಲ್ಗಳಾಗಿರ್ಬೋದು, ಕೇಳುವಂತ ಫೇವರ್ ಆಗಿರ್ಬೋದು. ಬೆಡ್ ಕರೀತಾರಲ್ರಿ, ಪ್ರಮೋಷನ್ಗೆ ಬೆಡ್ ಕರೆಯೋ ಮಟ್ಟಕ್ಕೆ ವಿಧಾನಸೌಧ ಬೆಳೆದಿದೆ. ವಿಧಾನಸೌಧದಲ್ಲಿ ಕೆಲಸ ಮಾಡುವಂತ ಸೆಕ್ರೆಟರಿಗಳು ಕೆಲಸ ಮಾಡುವಂತವರು ಪ್ರಮೋಷನ್ಗಳು ಕೊಡ್ಲಿಕ್ಕೆ, ಪ್ರಮೋಷನ್ ಫೈಲ್ಗಳ ಮೂವ್ ಮಾಡ್ಲಿಕ್ಕೆ ಬೆಡ್ಗೆ ಬಂದು ಮಲ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ವಿಧಾನಸೌಧದಲ್ಲಿ ಸೆಕ್ರೆಟರಿಗಳು ಬೆಳೆದಿದೆ. ವಿತ್ ಅ ಗ್ರೇಟ್ ಎಕ್ಸಾಂಪಲ್, ವಿತ್ ಅ ರೆಕಾರ್ಡ್, ಐ ಆಮ್ ಗೋಯಿಂಗ್ ಟು ಸ್ಪೀಕ್ ಆನ್ ದಸ್. ಇವತ್ತು ದಸರಾ ಹಬ್ಬ, ವಿಧಾನಸೌಧಕ್ಕೆ ದಸರಾ ಹಬ್ಬ ಮಾಡಲೇಬೇಕು. ಅಲ್ಲಿರುವ ಸೆಕ್ರೆಟರಿಗಳು ಕೆಲಸ ಮಾಡುವಂತವ್ರು ಎಂತ ಕ್ರಿಮಿನಲ್ಸ್ಗಳು, ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೆ, ಯಾವ ರೀತಿ ಫೇವರಿಸಮ್, ದೇ ಆಸ್ಕ್ ಫಾರ್ ಅ ಸೆಕ್ಸ್ ಫೇವರಿಸಮ್. ಬಂದ್ ಮಲ್ಕೊಳ್ಳಿ ಅಂತಾರೆ ಪ್ರಮೋಷನ್ಗೆ. ಆ ಮಟ್ಟಕ್ಕೆ ವಿಧಾನಸೌಧ ಸೆಕ್ರೆಟರಿಯಲ್ಲಿ ಕೆಲಸ ಮಾಡುವಂತ ಪಿಚಾಚಿಗಳು ಕೆಲಸ ಮಾಡ್ತಾರೆ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೋಸ್ ದೆಮ್. ನೀವು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಗರ್ಲ್ ಫ್ರೆಂಡ್ ಇಟ್ಕೊಳ್ಳಿ, ಬಾಯ್ ಫ್ರೆಂಡ್ ಇಟ್ಕೊಳ್ಳಿ, ಇಟ್ ಈಸ್ ವ್ಯಾಲಿಡ್ ಇನ್ ಇಂಡಿಯಾ. ನಾವ್ ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕಾಗಲ್ಲ. ಅದೇ ಒಂದು ಪ್ರಮೋಷನ್ ಕೊಡ್ಬೇಕಾದ್ರೆ ಬಾ ಮಲ್ಕೋ, ಬಾ ಬೆಡ್ಗೆ ಅಂತ ಹೇಳೋದಿದೆಯಲ್ಲ, ಅದು ಅಪರಾಧ. ಪ್ರಮೋಷನ್ ಫೈಲ್ ಮೂವ್ ಮಾಡ್ಲಿಕ್ಕೆ ಲಂಚ ಕೇಳೋದಿದೆಯಲ್ಲ ವಿಧಾನಸೌಧದಲ್ಲಿ ಸೆಕ್ರೆಟರಿಯೇಟ್, ಅದು ಅಪರಾಧ. ಅದರ ಬಗ್ಗೆ ವಿತ್ ರೆಕಾರ್ಡ್ಸ್ ಮಾತಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಎ ನ್ಯೂಸ್ ಆನ್, ವಿ ಆರ್ ನಾಟ್ ಗೋಯಿಂಗ್ ಟು ಬ್ರೇಕ್ ದ ನ್ಯೂಸ್, ವಿ ಆರ್ ಗೋಯಿಂಗ್ ಟು ಮೇಕ್ ದ ನ್ಯೂಸ್. ಬ್ರೇಕಿಂಗ್ ಯಾಕೆ, ಇವು ದರಿದ್ರ ಮುಂಡೆವು, ಅವರೇ ಮಾಡ್ಕೊಳ್ಳಿ ಬ್ರೇಕಿಂಗ್ ನ್ಯೂಸ್. ವಿಲ್ ಓನ್ಲಿ ಮೇಕ್ ದ ನ್ಯೂಸ್. ಓಕೆ, ನಮಗೆ ಬೇಕಾದಂತ ಒಳ್ಳೆ ನ್ಯೂಸ್ ಅನ್ನ ಜನಗಳಿಗೆ ನಾವು ಕೊಡ್ತೀವಿ. ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ನೆಕ್ಸ್ಟ್ ಲೈವ್ ನಿಮ್ಮ ಸರ್ಕಾರದಲ್ಲಿ ಸೆಕ್ರೆಟರಿಯೇಟ್ಗಳಲ್ಲಿ ಏನ್ ನಡೀತದೆ, ಏನೇನ್ ಕನ್ವರ್ಸೇಷನ್ ಕೇಳ್ತಾರ್ರಿ. ಫಿಲಮ್ ಬನ್ನಿ, ಫಿಲಮ್ಗೆ ಬಾ, ಕ್ಲಬ್ಗೆ ಬಾ, ಮಂಚಕ್ಕೆ ಬಾ, ಬ್ರೀಫ್ ಕೇಸ್ ಎತ್ಕೊಂಬಾ. ಸೆಕ್ರೆಟರಿಯೇಟ್ ಅಲ್ಲಿ ನಡೆಯುವಂತ ಅವಾಂತರಗಳು ವಿತ್ ಬ್ರೀಫ್ ಹೇಳ್ತೀನಿ, ವಿತ್ ಎಕ್ಸಾಂಪಲ್, ವಿತ್ ರೆಕಾರ್ಡ್ ಐ ಸ್ಪೀಕ್ ಆನ್ ದಿಸ್. ಇಟ್ಸ್ ಟೈಮ್ ಟು ಎಕ್ಸ್ಪೋಸ್ ಕರ್ನಾಟಕದ ಸೆಕ್ರೆಟರಿಯೇಟ್ ಅಲ್ಲಿ ಏನ್ ನಡೀತಾ ಇದೆ, ವಿಧಾನಸೌಧ ಮತ್ತೆ MS ಬಿಲ್ಡಿಂಗ್ ಅಲ್ಲಿ ಇರುವಂತಹ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲಿ ಏನ್ ನಡೀತಾ ಇದೆ, ಪ್ರಮೋಷನ್ಗಳಿಗೆ ಅವ್ರ ಫೈಲ್ಗಳ ಸರ್ವಿಸ್ ರೆಕಾರ್ಡ್ಗಳನ್ನ ಮೂವ್ ಮಾಡಕ್ಕೆ ಏನೇನ್ ಫೇವರಿಸಮ್ ಕೇಳ್ತಾರೆ, ಯಾವ ಮಂಚಕ್ಕೆ ಕರೀತಾರೆ, ಯಾವ ಹೋಟ್ಲ್ ಕರೀತಾರೆ, ಯಾವ ಬ್ರೀಫ್ ಕೇಸ್ ಅಲ್ಲಿ ಎಷ್ಟು ದುಡ್ಡು ತಗೊಂಬ ಅಂತ ಹೇಳ್ತಾರೆ, ಸಸ್ಪೆಂಡ್ ಮಾಡದಿದ್ದಕ್ಕೆ ಎಷ್ಟು ದುಡ್ಡು ತಗೊಂತಾರೆ, ಎಷ್ಟು ಕೋಟಿ ತಗೊಳ್ತಾರೆ, ಎಲ್ಲ ವಿಚಾರಗಳನ್ನ ಡಿಟೇಲ್ ಆಗಿ ಸಿಎಂ ಸಿದ್ದರಾಮಯ್ಯರೇ ನೆಕ್ಸ್ಟ್ ಲೈವ್ ನಿಮಗೋಸ್ಕರ. ಥ್ಯಾಂಕ್ ಯು. ಕಣಕಣದಲ್ಲೂ ಕನ್ನಡ.